ಸರ್ ನಮಸ್ಕಾರ. ತಮ್ಮ ಪರಿಚಯ ಸರ್? ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಜೋಸೆಫ್ ಸ್ಟೀಫನ್. ಓಕೆ ಸರ್, ಇವತ್ತು ಬಂದಂಥ ಕಾರಣ? ಇವತ್ತು ಬಂದಿರುವಂಥ ಕಾರಣ ಈ ಒಂದು ನಮ್ಮ ಕ್ಯಾಲೆಂಡರ್ ಅಂದರೆ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆಯ ಕ್ಯಾಲೆಂಡ್ರು 2026ನೇ ವರ್ಷದ್ದು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಬಿಡುಗಡೆ ಮಾಡಿದ್ದೇವೆ ಪತ್ರಕರ್ತರ ಭವನದಲ್ಲಿ. ಸೊ ನಾವೆಲ್ಲರೂ ಸೇರಿ ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಇದು ಅನೇಕ ಜನರಿಗೆ ಒಂದು ಪ್ರಯೋಜನ ಆಗಬೇಕು. ಯಾಕೆಂದರೆ ಇದರಲ್ಲಿ ಇರೋದೆಲ್ಲ ಸತ್ಯವೇದದ ವಾಕ್ಯಗಳು. ಇದನ್ನು ಪ್ರತಿದಿನ ಒಂದೊಂದು ದಿನವೂ 1ನೇ ತಾರೀಕಿಗೆ ಏನಿದೆ ವಾಗ್ದಾನ ಅದನ್ನು ಓದ್ಕೊಂಡು ಹೋದ್ರೆ ಅವತ್ತು ಅವ್ರಿಗೆ ಜಯ. ಹೇಗೆ ನಂಬ್ತೀರಾ ಅದೇ ಥರ ನಮ್ಮ ಲೈಫಲ್ಲಿ ನಂಬ್ತಾ ಇದ್ದೀವಿ. ಅದರಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಹಂಚ್ಬೇಕಂತ ಪ್ಲಾನ್ ಮಾಡಿದ್ವಿ. ಇವತ್ತು ಸುಮಾರು ಮೈಸೂರಲ್ಲಿ ತುಂಬ ಕಡೆ ಹಂಚಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ಫುಲ್ಲು ಮೈಸೂರನ್ನ ರೀಚ್ ಮಾಡ್ತೀವಿ, ಅದು ನಮ್ಮ ಉದ್ದೇಶ. ಓಕೆ, ಎಲ್ಲ ಕಡೆನೂ ಕ್ಯಾಲೆಂಡರ್ ಪ್ರಚಾರ ಆಗ್ತಾ ಇದೆ. ಯಾರೆಲ್ಲ ಬಂದಿದ್ದಾರೆ ಸರ್ ತಮ್ಮ ಜೊತೆಗೆ? ಬಂದಿರುವಂಥದ್ದು ಗಣ್ಯ ವ್ಯಕ್ತಿಗಳು. ನಮ್ಮ ರೆವರೆಂಡ್ ಎಚ್ ರಾಜ್ ಅವರು ಸಮಾಜ ಸೇವಕರು, ಒಳ್ಳೆ ಗಣ್ಯ ವ್ಯಕ್ತಿ. ಸೊ ಅದರ ಜೊತೆಯಲ್ಲಿ ನಮ್ಮ ರೆವರೆಂಡ್ ಮಾರ್ಕ್ ಮುನಿಯಪ್ಪ ಅಂತ ಅವರು ಸಹ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ತುಂಬ ಕಡೆ ಪ್ರಚಾರದಲ್ಲಿ ಒಳ್ಳೆ ಮಿನಿಸ್ಟ್ರಿ ತುಂಬ ಚೆನ್ನಾಗಿ. ನಮ್ಮ ಮಧ್ಯದಲ್ಲಿ ಬಾಬು ಫಾದರ್ ಅವರು ಸಹ ಬಂದಿದ್ದಾರೆ. ಮತ್ತು ನಮ್ಮ ಜಾನ್ ಫಾದರ್ ಅವರು ಬಂದಿದ್ದಾರೆ. ಮತ್ತು ಮಂಡ್ಯದಿಂದ ಜೈಸಂಬಾರ್ ಎಂಬುದಾಗಿ ಅವರು ಬಂದಿದ್ದಾರೆ. ಸ್ಟೀಫನ್ ಮತ್ತು ತುಂಬ ಜನ ನಮ್ಮ ಗಣ್ಯವ್ಯಕ್ತಿಗಳು ಬಂದಿದ್ದಾರೆ. ದಲಿತ ಸೇನೆ ಮುಖಂಡರು ಬಂದಿದ್ದಾರೆ. ಎಲ್ಲರೂ ಬಂದಿರೋದು ಭಾಳ ನಮಗೆ ಸಂತೋಷವಾದ ವಿಷಯ. ಇವತ್ತು ಹೊಸ ವರ್ಷದ ದಿನದಲ್ಲಿ ಹೊಸ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತೀವಿ. ಹೌದು, ಇದೇ ತಾನೇ ಪತ್ರಕರ್ತರ ಭವನದಲ್ಲೂ ಕೂಡ ನೀವು ಅದನ್ನು ಉದ್ಘಾಟನೆ ಮಾಡಿದ್ರಿ. ನನಗೂ ಕೂಡ ಒಂದು ಪ್ರೆಸ್ ಬೈಟ್ ಕೊಡ್ತಾ ಇದ್ದೀರಾ, ಹಾಗೆ ಸೋಷಿಯಲ್ ಮೀಡಿಯಾ ಕೂಡ. ಹಾಗಾಗಿ ತಮಗೂ ಕೂಡ ಶುಭಾಶಯ ಆಗಲಿ. ಮತ್ತು ಬೇರೆ ಯಾರನ್ನ ಏನಾರು ಮಾತಾಡೋದಿದ್ರೆ ಮಾತಾಡ್ಬೋದು. ಏನು ಹೇಳ್ತೀರಾ ಸರ್, ತಾವು ಮಂಡ್ಯದಿಂದ ಬಂದಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾವು ಏನು ಹೇಳ್ತಿದ್ದೀರಿ ಅಂದರೆ ಸರ್, ನಮ್ಮ ಕರ್ನಾಟಕದಲ್ಲಿ ಅನೇಕ ಭಾಗದಲ್ಲಿ, ಹಳ್ಳಿಯಲ್ಲಿ, ತಾಲೂಕಲ್ಲಿ ಭಾಳ ಕ್ರೈಸ್ತರ ಮೇಲೆ ದಬ್ಬಳಿಕೆ ನಡೀತಾ ಇದೆ. ಆ ಕಾರಣಕ್ಕೆ ನಾವು ಈ ಒಂದು ಸಂಘಟನೆ ಮುಖಾಂತರವಾಗಿ ಒಂದು ಸರ್ಕಾರಕ್ಕೆ ಒಂದು ಮುಟ್ಟಬೇಕು ನಮ್ಮ ಧ್ವನಿ ಅಂತ ಹೇಳಿ ಈ ಒಂದು ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆಯ ಒಂದು ಈ ಸಂಘವನ್ನು ಕಟ್ಟಿದ್ದೀವಿ. ಮಂಡ್ಯ ಜಿಲ್ಲೆ ಆಗಲಿ, ಚಾಮರಾಜನಗರ ಆಗಲಿ, ಮೈಸೂರಾಗಲಿ ಎಲ್ಲ ಕಡೆ ಈ ಒಂದು ಸಂಘ ನಡೀತಾ ಇದೆ. ಒಂದು ಮುಂದೆ ಕೂಡ ನಡೀಬೇಕು. ನಮ್ಮ ಕ್ರಿಸ್ತ ಸಮುದಾಯಕ್ಕೆ ಈ ಒಂದು ಆಧಾರ ಇರಲಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಈ ಧ್ವನಿಯನ್ನು ಮುಟ್ತಾ ಇದ್ದೀವಿ. ಕ್ಯಾಲೆಂಡರ್ ಕೂಡ ಮುಟ್ತಾ ಇದ್ದೀವಿ. ಓಕೆ ಸರ್, ತಾವೇನು ಹೇಳ್ತೀರಾ? ಸೊ ಎಲ್ಲರಿಗೂ ನಮ್ಮ ಕರುನಾಡಿನ ಎಲ್ಲ ಪ್ರಜೆಗಳಿಗೆ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ನಾವು ಶುಭಾಶಯನ ಕೋರ್ತಾ 2026ನೇ ಇಸ್ವಿ ಎಲ್ಲರಿಗೂ ಶುಭ ಆಶೀರ್ವಾದ ತರಲಿ. ನಮ್ಮ ಜೋಸೆಫ್ ಅಯ್ಯನವರ ಅಧ್ಯಕ್ಷತೆಯಲ್ಲಿ ಇದು ಬಹಳ ಅಮೋಘವಾಗಿ ನಡೀತಾ ಇದೆ. ಸೊ ಇದು ಕೇವಲ ಒಂದು ಸಂಘಟನೆ ಅಲ್ಲದೆ ಎಲ್ಲರಿಗೂ ಕ್ರಿಸ್ತ ಯೇಸುವಿನ ಆಶೀರ್ವಾದ ಸಿಗಬೇಕೆಂಬುದಾಗಿ. ಅಷ್ಟೇ ಅಲ್ದಿರ ಕ್ರೈಸ್ತ ಸಮುದಾಯದಲ್ಲಿ ಅನೇಕ ಬಡವರಿದ್ದಾರೆ. ಕೇವಲ ಕ್ರೈಸ್ತರಾಗಿರ್ತಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬಹಳ ಹಿಂದುಳಿದಿದ್ದಾರೆ. ಸೊ ಅವ್ರನ್ನ ಒಗ್ಗೂಡಿಸಿ ಸಮಾಜದಲ್ಲಿ ಅವರು ಗಣ್ಯ ವ್ಯಕ್ತಿಗಳಾಗಿ ಅನೇಕ ಜನರನ್ನು ಆಶೀರ್ವಾದ ಮಾಡಬೇಕೆಂಬ ಹಿನ್ನೆಲೆಯಿಂದ ಈ ಸಂಘಟನೆ ಹುಟ್ಟಾಕಿದ್ದಾರೆ. ಈ ಸಂಘಟನೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾನ್ಸಿ ಎಲ್ರಿಗೂ ಶುಭಾಶಯ ಕೋರ್ತಾ ನಮ್ಮ ರಾಜ್ಯಕ್ಕೆ ಮತ್ತೊಂದಾವರ್ತಿ ಈ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೋರ್ತಿದ್ದೇವೆ. ತಾವೇನು ಹೇಳ್ತೀರಾ ಸರ್? ಸೊ ನಾವು ಕೂಡ ಈ ಸಮಯದಲ್ಲಿ ಪಾಸ್ಟರ್ ಅವರು ಹೇಳಿದ ಹಾಗೆ ನಾವು ಕೂಡ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಇವ್ರಿಗೂ ಮತ್ತು ಪದಾಧಿಕಾರಿಗಳಿಗೂ ನಾವು ಶುಭವನ್ನು ಕೋರ್ತೇವೆ. ಇದೇ ರೀತಿಯಲ್ಲಿ ಸಮಾಜ ಉದ್ಧಾರದ ಕಾರ್ಯಗಳನ್ನು ದೇವರು ಇವ್ರಿಗೆ ಮಾಡಲಿಕ್ಕೆ ಬೇಕಂತ ಆರೋಗ್ಯವನ್ನು ದೇವರು ಕೊಡಲಿ ಅಂತ ಬಯಸ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲೂ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ಗಳಿಗೂ ಕೂಡ ನಾವು ಶುಭಾಶಯವನ್ನು ಕೋರ್ತೇವೆ. ಮತ್ತು ಈ ಒಂದು ಕನ್ನಡ ರಕ್ಷಣಾ ವೇದಿಕೆಯ ಒಂದು ಉದ್ಧಾರಕ್ಕಾಗಿ, ಭಾಷೆಯ ಒಂದು ಉದ್ಧಾರಕ್ಕಾಗಿ ಎಲ್ಲರೂ ಕೂಡ ಪಣ ತೊಟ್ಟು ನಾವು ಎಲ್ಲ ಚರ್ಚಿನವರು ಯಾವ ಭಾಷೆ ಭೇದ ಇಲ್ಲದೆ ಒಟ್ಟಾಗಿ ನಿಂತು ಕೆಲಸ ಮಾಡಲಿಕ್ಕೆ ದೇವರು ಆರೋಗ್ಯ, ಆಯುಷ್, ಒಮ್ಮನಸ್ಸು ಕೊಡಲಿ ಅಂತ ನಾವು ಬೇಡ್ಕೊಳ್ತೀವಿ. ತಾವೇನು ಹೇಳ್ತೀರಾ ಸರ್ ಫಾದರ್ ಆಗಿ? ಸರ್, ನಮ್ಮ ಉದ್ದೇಶ ಏನಂದರೆ ದೇಶಕ್ಕೋಸ್ಕರ, ಈ ಕರ್ನಾಟಕಕ್ಕೋಸ್ಕರ, ಈ ಶಾಂತಿ ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆ ಉದ್ದೇಶ ಒಂದು. ಹಾಗಾಗಿ ತಾವು ಕೂಡ ಭಾಗಿಯಾಗಿದ್ದೀರಾ. ತಾವೇನು ಮಾತಾಡ್ತೀರಾ? ಅದೇ ನಾವು ವೇದಿಕೆ ಸೇನೆಯಿಂದ ಗಣೇಶ್ ಅಂತೇಳಿ, ನಮ್ಮ ಜೋಸೆಫ್ ಅವರು ಭಾಳಷ್ಟು ಬಡ ಜನಾಂಗದ ಪರವಾಗಿ ಈ ಕ್ರೈಸ್ತ ಕನ್ನಡ ರಕ್ಷಣಾ ವೇದಿಕೆಯನ್ನು ತಂದಿರೋದು ನಮ್ಮ ರಾಜ್ಯಕ್ಕೆ ಬೇಕಾದಂಥ ಅದ್ದೂರಿ ವಿಷಯ. ಯಾಕೆ ಅಂತಂದರೆ
ಅವರು ಈ ಹಿಂದೆ ಕರೋನಾ ಸಮಯದಲ್ಲಾಗ್ಬೋದು, ಮಣಿಪುರದಲ್ಲಾದಂಥ ಬಡ ಕ್ರೈಸ್ತರ ಮೇಲೆ ದೌರ್ಜನ್ಯಗಳನ್ನ ನನ್ನನ್ನೇ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಮಾಧ್ಯಮಗಳಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಅಮಿತ್ ಶಾವರೆಗೂ ಇಲ್ಲಿ ನಡೆಯಂಥ ಅವರ ವಿಶೇಷವಾದಂಥ ಅವರ ಒಳ್ಳೆಯ ಸಂದೇಶಗಳನ್ನ ಆ ಕ್ರೈಸ್ತ ಬಡವರಿಗೆ ಸಹಾಯ ಮಾಡಿ ಅಂತ ಕೋರ್ಕೊಂಡು ಭಾಳಷ್ಟು ನೆರವಾಗಿದ್ದಾರೆ. ಅದೇ ಥರ ನೆರವನ್ನ ನನ್ನ ಮೈಸೂರು ಕನ್ನಡ ಕ್ರೈಸ್ತರು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಒಳ್ಳೆಯದಾಗಲಿ. ನಮಸ್ಕಾರ ಸರ್, ತಮಗೆಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳು ಕೂಡ ನಾನು ಕೋರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯ.